भारत माता के भारत माता के बोलो भारत माता के भारतीय जनता पार्टी के ಮುಳಬಾಲ್ ತಾಲೂಕಿನ ಇವತ್ತಿನ ದಿನ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಎಲ್ಲ ಯುವಕರು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಈ ಭಾರತೀಯ ಜನತಾ ಪಾರ್ಟಿ ಪಕ್ಷದಿಂದ ಯುವ ಮೋರ್ಚಾ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪಥಸಂಚಲನ ಮಾಡ್ಕೊಂಡು ಬಂದಿದ್ದೀವಿ। ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಬಿಜೆಪಿ ಹಿತೈಷಿಗಳು, ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು, ನಾಯಕರು ಎಲ್ಲರೂ ಸಹ ಭಾಗವಹಿಸಿದ್ದಾರೆ। ಹಾಗೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವ ಶಕ್ತಿನೂ ಸಹ ಇವತ್ತಿನ ದಿನ ಈ ಒಂದು ಹಬ್ಬದಲ್ಲಿ, ನಾಡ ಹಬ್ಬದಲ್ಲಿ ಭಾಗವಹಿಸ್ತಾ ಇದೆ। ಅವ್ರಿಗೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ। ಪತ್ರಿಕೆಯವ್ರಿಗೂ ಮತ್ತು ಪ್ರೆಸ್ ಮೀಡಿಯಾದವ್ರಿಗೂ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ। ಇವತ್ತಿನ ದಿನ ನಮಗೆ ಸ್ವತಂತ್ರ ಬಂದು ಪೊಲೀಸ್ ಸಿಬ್ಬಂದಿ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೇನೆ। ಇವತ್ತಿನ ದಿನ ಸ್ವತಂತ್ರ ಬಂದು ನಮಗೆ 78 ವರ್ಷ ಆಗಿದೆ। ಈ ಹಬ್ಬವನ್ನು ವಿಜೃಂಭಣೆಯಿಂದ ದೇಶಾದ್ಯಂತ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ। ಅದರಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗಿದ್ದೀವಿ। ಅದಕ್ಕೆ ತುಂಬಾ ಹೆಮ್ಮೆ ಇದೆ। ಎಷ್ಟೋ ಹಿರಿಯರು ಪ್ರಾಣ ತ್ಯಾಗ ಮಾಡಿ ನಮಗೆ ಈ ಸ್ವತಂತ್ರ ತಂದುಕೊಟ್ಟಿದ್ದಾರೆ। ಇದಕ್ಕೆ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತಾ, ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದಿರೋರಿಗೆ ಸ್ವಾಗತ ಕೋರ್ತಾ, ಈಗ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅವರು ಮಾತಾಡಬೇಕು ಅಂತೇಳಿ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ। ಗ್ರಾಮಾಂತರ ಅಧ್ಯಕ್ಷರು ಸ್ವಾತಂತ್ರ್ಯ ಮೊದಲನೇ ದಿನ, ಅದಕ್ಕೆ ಮುಂಚಿನ ದಿನ ಇರೋ ಆಗಸ್ಟ್ 14, 78ನೇ ಸ್ವಾತಂತ್ರ್ಯ ಮುಗಿಸ್ಕೊಂಡು 79ರಲ್ಲಿ ನಾಳೆಗೆ ಕಾಲಿಡ್ತೀವಿ। ಈ ಒಂದು ಸಮಾರಂಭಕ್ಕೆ ನಾವು 14ನೇ ತಾರೀಕು ಯಾಕೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಇದು ಜನ ಜಾಗೃತಿ ಮಾಡುವಂತ ಒಂದು ಕಾರ್ಯಕ್ರಮ ಇದು। 79 ವರ್ಷ ನಾವು ಯಾವ ರೀತಿ ಸ್ವಾತಂತ್ರ್ಯ ತಗೊಂಡ್ಬಂದು ದೇಶ ಮುನ್ನಡೆಸ್ಕೊಂಡು ಬಂದಿದ್ದೀವಿ। ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಏನೇನು ಯಾರ್ಯಾರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ। ಈ ಸ್ವಾತಂತ್ರ್ಯ ನಾವು ಸ್ವಾತಂತ್ರ್ಯ ಪಡೆದಿರೋದಲ್ಲ, ಇದು ಅಧಿಕಾರ ಹಸ್ತಾಂತರ ಆಗಿರೋದು। ಈ ಅಧಿಕಾರ ಹಸ್ತಾಂತರ ಆದಾಗ ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರು ಮತ್ತೆ ವಿಭಜನೆಯಲ್ಲಾಗಿರ್ತಕ್ಕಂಥ ಎಲ್ಲರಿಗೂ ಎಷ್ಟು ತೊಂದರೆಗಳಾಗಿದೆ, ಅವ್ರ ತ್ಯಾಗಗಳು ಎಷ್ಟಾಗಿದೆ, ಇವೆಲ್ಲ ಮರೆತು ನಾವು ಆನಂದವಾಗಿ ಆಚರಿಸ್ಕೊಂಡು ಹೋಗ್ತಾ ಇರ್ತೀವಿ। ಅವ್ರನ್ನ ಜ್ಞಾಪಿಸ್ಕೋಬೇಕು। ಆವಾಗಿನ ದಿನ ಅವ್ರ ಪ್ರಾಣ ತ್ಯಾಗ ಮಾಡಿರೋರು, ಆಸ್ತಿ ತ್ಯಾಗ ಮಾಡಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಎಲ್ಲರ ಒಂದು ಸಮರ್ಪಣೆಯಿಂದ ನಮಗೆ ಕಟ್ಟಿರ್ತಕ್ಕಂಥ ಈ ಅಧಿಕಾರ, ಈ ಸ್ವಾತಂತ್ರ್ಯ ನಾಳೆಗೆ 79 ವರ್ಷ ಆಗಲಿದೆ। ಈ 79 ವರ್ಷ ಆಗಲು ಒಂದು ಮುಂದಿನ ದಿನಕ್ಕೆ ಇವತ್ತು ನಾವು ನಮ್ಮ ಪಕ್ಷದ ಕಡೆಯಿಂದ ಇನ್ನೂ ಒಂದು ಕಾರ್ಯಕ್ರಮ ಇದೆ, ವಿಭಜನಾ ದಿನ ಅಂತ, ಅದನ್ನ ಆಚರಣೆ ಮಾಡ್ತೀವಿ ಸಾಯಂಕಾಲ। ಇವತ್ತಿಗೆ ಅದರ ಅಂಗವಾಗಿ ಒಂದು ಬೈಕ್ ರ್ಯಾಲಿ ಮಾಡಿಕೊಂಡು ಜನರಿಗೆ ಒಂದು ಅವೇರ್ನೆಸ್ ಓಡಿಸಬೇಕು ಅಂತ ಒಂದು ಕಾರ್ಯಕ್ರಮ ಪಕ್ಷದ ಕಡೆಯಿಂದ ಆದೇಶ ಆಗಿತ್ತು। ಈ ಪಕ್ಷದ ಆದೇಶಕ್ಕೆ ನಮ್ಗಿರ್ತಕ್ಕಂಥ ಎಲ್ಲ ನಾಯಕರು, ಹಿತೈಷಿಗಳು, ಕಾರ್ಯಕರ್ತರು, ತಾವು ಪ್ರೆಸ್ನವರು ಹಾಗೂ ಪೊಲೀಸ್ ಸಿಬ್ಬಂದಿ ಕೂಡ ತುಂಬಾ ಸಹಕಾರ ನೀಡಿದ್ದಾರೆ। ಇಡೀ ಯಾತ್ರೆ ಶಾಂತಿಯುತವಾಗಿ ಮಾಡಿದ್ದೇವೆ। ಈ ಒಂದು ಯಾತ್ರೆ ಈ ಮುಳಬಾಗಿಲು ಹಿಸ್ಟ್ರಿನಲ್ಲೇ ಒಂದು ವಿಶೇಷವಾಗಿ ಆಗಿರ್ತಕ್ಕಂಥ ಒಂದು ಯಾತ್ರೆಗೆ ಎಲ್ಲ ಕೈ ಜೋಡಿಸಿದ್ದೀರಾ। ಇವತ್ತಿನ ದಿನ ನಾವು ನೆನೆಸ್ಕೋಬೇಕಾಗಿರ್ತಕ್ಕಂಥದ್ದು ಬರೀ ಅಹಿಂಸೆಯಿಂದನೂ ಅಲ್ಲ, ಹಿಂಸೆಯಿಂದ ಆಗಿದೆ। ದೇಶ ಸ್ವತಂತ್ರ ಪಡಿಬೇಕಾದ್ರೆ ಎಷ್ಟು ಜನ ಕ್ರಾಂತಿಕಾರಿಗಳು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ, ಎಷ್ಟೆಷ್ಟು ಆಸ್ತಿ ನಷ್ಟಗಳು ಮಾಡ್ಕೊಂಡಿದ್ದಾರೆ, ಎಂತೆಂಥ ಅವಕಾಶಗಳು ತ್ಯಾಗ ಮಾಡಿದ್ದಾರೆ, ಯಾವ ಕಾರಣದಿಂದ ನಮಗೆ ವಿಭಜನೆ ಆಯಿತು, ಯಾವ ಕಾರಣದಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ತು, ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ, ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ, ಅಷ್ಟು ಜನ ತ್ಯಾಗವನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಂಡಿದ್ದೀವಿ, ಇನ್ನು ಮುಂದಕ್ಕೆ ನಾವು ಯಾರು ನಡ್ಕೋಬೇಕು, ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಸಮಾಜದ ಬಗ್ಗೆ ನಮ್ಗೆ ಏನು ಜವಾಬ್ದಾರಿ ಇರಬೇಕು, ಇದೆಲ್ಲ ಅರಿವು ಮೂಡಿಸೋದಕ್ಕೋಸ್ಕರ, ಬೆಳಕಾಕೋದಕ್ಕೋಸ್ಕರ ಎಲ್ಲರಿಗೂ ಜ್ಞಾಪಕ ಪಡಿಸಬೇಕು। ಇಲ್ಲಿ ಈ ಯಾತ್ರೆಯಲ್ಲಿ ಸುಮಾರು 250-300 ಜನ ಕಾರ್ಯಕರ್ತರು, ಅಭಿಮಾನಿಗಳು ಪಾಲ್ಗೊಂಡಿದ್ರು। ಆದ್ರೆ 2.5 ಲಕ್ಷ ಜನ ಪಾಲ್ಗೊಂಡಿಲ್ಲ। ಆದ್ರೆ ಅವರ ಆಶೀರ್ವಾದ ನಮಗಿದೆ। ಅವರೆಲ್ಲ ಈ ಒಂದು ಯಾತ್ರೆಯಿಂದ ಅವ್ರಿಗೊಂದು ಎಚ್ಚರಿಕೆ, ಒಂದು ಗಂಟೆ ಇದು ಎಚ್ಚರಿಕೆ ಕೊಟ್ಟು ನಾಳಿನ ಸ್ವತಂತ್ರ ಹೋರಾಟದಲ್ಲಿ, ಸ್ವತಂತ್ರ ದಿನಾಚರಣೆಯಲ್ಲಿ ಎಲ್ಲ ಭಾಗವಹಿಸಿಕೊಂಡು, ಎಲ್ಲ ನೆನೆಸ್ಕೊಂಡು, ಎಲ್ಲ ಕ್ರಾಂತಿಕಾರಿಗಳನ್ನ, ಎಲ್ಲ ಹೋರಾಟಗಾರರನ್ನ ನೆನೆಸ್ಕೊಂಡು ನಾಳಿನ ಹಬ್ಬ ಆಚರಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅವೇರ್ನೆಸ್ಗೋಸ್ಕರ ಮಾಡಿದ್ರು। ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಕಾರ ನೀಡಿದ್ದೀರಾ, ನಮ್ಮ ನಾಯಕರಿಗೆಲ್ಲ ಸಹಕಾರ ನೀಡಿದ್ದಾರೆ, ನಮ್ಮ ಕಾರ್ಯಕರ್ತರು, ಹಿತೈಷಿಗಳಿಂದ ಅವರೆಲ್ಲರೂ ಕೃತಜ್ಞತೆ ತಿಳಿಸ್ತಾ, ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿಗೂ ನಾವು ಕೃತಜ್ಞತೆ ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ। 79ನೇ ವರ್ಷದ
ಸ್ವತಂತ್ರದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲಿನಲ್ಲಿ ಇವತ್ತು ನಮ್ಮ ಯುವಕರೊಂದಿಗೆ ಸುಮಾರು ಒಂದು 300 ಬೈಕ್ಗಳಷ್ಟು ಬೈಕ್ ರ್ಯಾಲಿಯನ್ನು ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಬೈಕ್ ರ್ಯಾಲಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂಥ ಎಲ್ಲರಿಗೂ ನಾವು ನಮಿಸುತ್ತಾ, ವಿಶೇಷವಾಗಿ ನಗರಾಧ್ಯಕ್ಷ ಆಗಿರ್ಬೋದು, ಗ್ರಾಮಾಂತರ ಅಧ್ಯಕ್ಷ ಆಗಿರ್ಬೋದು, ಮತ್ತು ನಮ್ಮ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ಬೋದು, ಮತ್ತೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ಬೋದು, ಹಾಗೂ ನಮ್ಮ ಎಲ್ಲ ಒಂದು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ತಾಲೂಕಿನ ಎಲ್ಲ ಒಂದು ನಮ್ಮ ಬಿಜೆಪಿ ನಾಯಕರುಗಳಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಅಚ್ಚುಕಟ್ಟಾಗಿ ಬೈಕ್ ರ್ಯಾಲಿ ಯಾವುದೇ ಒಂದು ರೀತಿಯ ಒಂದು ಹಿಂಸಾಚಾರ ಇಲ್ದಿರ ಚೆನ್ನಾಗಿ ಬೈಕ್ ರ್ಯಾಲಿಯನ್ನ ಆಯೋಜನೆ ಮಾಡಿ ಚೆನ್ನಾಗಿ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಏನು ನಮ್ಮ ದೇಶದ ಅಚ್ಚುಮೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಅವರ ಕನಸೇನಿದೆ, 100ನೇ ವರ್ಷಕ್ಕೆ ನಮ್ಮ ಭಾರತ ದೇಶ ಅಗ್ರಗಣ್ಯ ರಾಷ್ಟ್ರವನ್ನಾಗಿ ಆಗಿ ಮಾಡಬೇಕು ಅನ್ನೋ ಒಂದು ಅವರ ಗುರಿ ಏನಿದೆ, ಆ ಒಂದು ಇದರಲ್ಲಿ ಪ್ರತಿಯೊಂದು ಯುವಕರು ಕೂಡ ಇವತ್ತು ಅವರ ಒಂದು ದಾರಿಯಲ್ಲಿ ನಡೀತಾ ಇದ್ದೀವಿ. ಖಂಡಿತ ಮುಂಬರುವ 2047 ವರ್ಷದಲ್ಲಿ ನಮ್ಮ ಭಾರತ ದೇಶ ಖಂಡಿತ ಎಲ್ಲ ದೇಶಗಳನ್ನ ಇಂದ ನಂಬರ್ 1 ದೇಶವನ್ನು ಆಗೋ ಇದರಲ್ಲಿ ಯಾವುದೇ ರೀತಿ ಒಂದು ಸಂಶಯ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ಕೂಡ ನಮ್ಮ ಭಾರತ ದೇಶ ಮುನ್ನಡೀತಾ ಇರೋ ಪ್ರತಿಯೊಂದು ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಈ ಒಂದು ಉನ್ನತ ಮಟ್ಟದಲ್ಲಿ ಬೆಳೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಏನು ನಮಗೆ ಸ್ವತಂತ್ರ ಸಂದರ್ಭದಲ್ಲಿ ಅನೇಕ ಬಲಿದಾನಗಳಾಗಿದೆ. ಎಲ್ಲರೂ ತುಂಬಾ ಗಣ್ಯ ವ್ಯಕ್ತಿಗಳು ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರನ್ನ ನಮಿಸುತ್ತಾ, ಸ್ವತಂತ್ರ ತಂದುಕೊಟ್ಟವರು ಎಲ್ಲರೂ ಕೂಡ ನಮಿಸುತ್ತಾ, ಸ್ವತಂತ್ರದಲ್ಲಿ ಭಾಗಿಯಾದ ಎಲ್ಲರೂ ಕೂಡ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಮುಂಬರುವ ದಿನಗಳಲ್ಲಿ ಖಂಡಿತ ನಮ್ಮ ಭಾರತ ದೇಶ ಒಂದು ದೊಡ್ಡ ಒಂದು ದೇಶವನ್ನು ಒಂದು ಮಾದರಿಯಾಗಿ ದೇಶದ ಉನ್ನತ ಒಂದು ಸಂದರ್ಭದಲ್ಲಿ ಅನ್ಕೊಳ್ತಾ, ಅದೇ ರೀತಿ ನಮ್ಮ ಮುಳಬಾಗಿಲಿನ ಎಲ್ಲ ಒಂದು ಯುವಕರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಏನು ನಮ್ಮ ಸ್ವತಂತ್ರ ಬಂದಾಗಲಿಂದ ನಮ್ಮ ದೇಶಕ್ಕೋಸ್ಕರ ಎಷ್ಟೋ ಜನ ಬಲಿದಾನಗಳಾಗಿದೆ, ಅದೇ ರೀತಿ ನಾವು ಕೂಡ ಅವರ ಒಂದು ದಾರಿಯಲ್ಲಿ ಮುನ್ನಡೆಬೇಕಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಒಂದೆರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾಕ್ಕೆ ಈ ದಿನ 78 ಬಿಟ್ಟು 79ಗೆ ನಾಳೆ ಕಾಲಿಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಮೋದಿಜಿಯವರು ಒಂದು ಮಾತು ಹೇಳಿದ್ರು, ಪ್ರತಿ ಮನೆಯಲ್ಲಿ ತ್ರಿವರ್ಣ ಧ್ವಜ ಹಾರಬೇಕು. ಅವಾಗ ತ್ರಿವರ್ಣ ಧ್ವಜ ಹಾರಿದಾಗ ನಮ್ಮ ಮನಸ್ಸು ನಮ್ಮ ದೇಶಕ್ಕೋಸ್ಕರ ಹೋರಾಡಿ ಪ್ರಾಣ ತ್ಯಾಗ ಎಲ್ಲ ಮಾಡಿದವ್ರಿಗೆ ಒಂದು ಒಳ್ಳೆ ಸಂದರ್ಭ ಅಂತೇಳಿ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ನಾವು ಪ್ರತಿ ಒಂದು ಬೈಕ್ ರ್ಯಾಲಿ ಮಾಡ್ಬೇಕು ಅನ್ಕೊಂಡಿದ್ವಿ. ನಿನ್ನೆ ಸಾಯಂಕಾಲ ಅನ್ಕೊಂಡಿದ್ದು 300 ಜನ ಮೇಲೆ ಬಂದಿದ್ದಾರೆ. ಅದೇನು ಒಂದು ವೀಕ್ ಮುಂಚೆನೆ ನಾವು ಪ್ಲಾನ್ ಮಾಡಿದ್ರೆ 3000 ಮೇಲೆ ಬರ್ತಾ ಇದ್ವು. ಅದು ಕಾರಣ ಅಮರನ್ನ ಹಿಂಗ್ ಹೋಗಿ ಸಾಯಂಕಾಲ ಮಾತಾಡಿ ಮಾಡೋಣ ಅಂದಾಗ ಅಮರನ್ನ ಸುರಿ ಮಾಡೋಣ ಅಂತೇಳಿ ಸಾಯಂಕಾಲ ಎಲ್ಲ ಪ್ಲಾನ್ ಮಾಡಿ ಎಲ್ರಿಗೂ ತಿಳಿಸಿ, ಅದೇ ರೀತಿ ನಮ್ಮ ಯುವ ಮೋರ್ಚಾ ಶರಣ್ ಆಗ್ಲಿ, ಮತ್ತೆ ನಮ್ಮ ಸುಂದರಣ್ಣ ಆಗ್ಲಿ, ನಮ್ಮ ಯುವ ಮೋರ್ಚಾ ಡಿಸ್ಟ್ರಿಕ್ಟ್ ತೇಜಸ್ ಆಗ್ಲಿ, ಮತ್ತೆ ನಮ್ಮ ಕೃಷ್ಣಮೂರ್ತಣ್ಣ, ನಮ್ಮ ಜನರಲ್ ಸೆಕ್ರೆಟರಿ ಸೋಮು, ಶಿವಣ್ಣ, ಮತ್ತೆ ಮಂಜು, ಮೈಕ್ ಶಂಕರಣ್ಣ, ಮತ್ತೆ ನಮ್ಮ ಉಪಾಧ್ಯಕ್ಷರು ಪ್ರಕಾಶ್ ರೆಡ್ಡಿ, ಮತ್ತೆ ಕಿರಣ್, ವಿಶ್ವನಾಥ್, ಎಲ್ಲ ಸಹಕಾರ. ಒಬ್ಬರ ಹೆಸರು ಹೇಳಿದ್ರೆ ತಪ್ಪು ತಿಳ್ಕೊಬೇಡಿ, ಎಲ್ಲರೂ ಸಹಕಾರ ಮಾಡಿದಕ್ಕೆ ಸಕ್ಸಸ್ ಆಯ್ತು. ಇನ್ನೊಂದು ವರ್ಷ 3000 ಬೈಕಲ್ಲಿ ಬರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಯಶಸ್ವಿ ಆಗೋದಕ್ಕೆ ಕಾರಣಕರ್ತರಾಗಿರುವಂತ ಎಲ್ಲ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರಣಕರ್ತರಾಗಿರುವಂತ ಎಲ್ಲರಿಗೂ ಒಂದೇ ಮಾತಲ್ಲಿ ನಾನು ವಂದನಾರ್ಪಣೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ವಂದನೆ. ಅದೇ ರೀತಿ ನಿಮ್ಗೂ ಅಷ್ಟೇ, ಮಾಧ್ಯಮ ಮಿತ್ರರು, ನೀವು ನಮ್ಮೊಟ್ಟಿಗೆ ಎಲ್ಲರೂ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ನಿಮ್ಗೂ ನನ್ನ ಎಲ್ಲ ಬಿಜೆಪಿ ಭಾರತೀಯ ಜನತಾ ಪಾರ್ಟಿಯ ಮುಳಬಾಗಿಲು ನಗರ ತಾಲೂಕಿನ ಪರವಾಗಿ ನಿಮ್ಗೂ ವಂದನೆ. ಅದೇ ರೀತಿ ನಮ್ಮ ಆರಕ್ಷಕ ಉಪನಿರೀಕ್ಷಕರು ಮತ್ತು ಪೊಲೀಸರು ಅವರು ನಮಗೆ ಸಹಕಾರ ಕೊಟ್ಟಿರ್ತಾರೆ, ಅವ್ರಿಗೂ ವಂದನೆಗಳು. ಅದೇ ರೀತಿ ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮ ಇಷ್ಟೊಂದು ವಿಜೃಂಭವಾಗಿ ಯಶಸ್ವಿ ಆಗೋದಕ್ಕೆ ಆಗಿರೋದಂತ ಎಲ್ಲ ಆಟೋ ಚಾಲಕರಿಗೂ, ಆಟೋ ಓನರ್ಗೂ, ಮತ್ತೆ ಎಲ್ಲ ಈ ದ್ವಿಚಕ್ರ ಆಟೋ ಯೂನಿಯನ್ಗೂ ಮತ್ತು ದ್ವಿಚಕ್ರ ವಾಹನಗಳೆಲ್ಲ ನಾಡಿನ ಸಮಸ್ತ ಈ ದೇಶದ ಹಿತಾಸಕ್ತಿ ಇರುವಂತ ಎಲ್ಲ ಪ್ರಜೆಗಳಿಗೂ ನನ್ನ ಕಡೆಯಿಂದ ವಂದನೆ ಹೇಳ್ತಾ ಇದ್ದೀನಿ. ಜೈ ಹಿಂದ್. ಸ್ವತಂತ್ರ ದಿನಾಚರಣೆಯ ಅಡ್ವಾನ್ಸ್ ಆಗಿ ಶುಭಾಶಯವನ್ನು ಕೋರ್ತಾ, ಏನಿವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರಣ್ಣನವರು ಮತ್ತು ನಮ್ಮ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾದಂತಹ ಧೀರಜ್ ಮುನ್ರಾಜು ಅವರು ನಮಗೆ ಒಂದು ಕರೆಯನ್ನು ಕೊಡ್ತಾರೆ. ಎಲ್ಲ ಮಂಡಲದಲ್ಲೂ ಸಹ ಬೈಕ್ ರ್ಯಾಲಿಗಳ ಮುಖಾಂತರ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ.
ಅದೇ ರೀತಿ ಇವತ್ತು ಮುಳಬಾಗಿಲು ನಗರ ಮತ್ತು ಗ್ರಾಮಾಂತರ ವತಿಯಿಂದ ಯುವ ಮೋರ್ಚಾ ವತಿಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀರಿ. ಇವತ್ತು ಮುಳಬಾಗಿಲು ಜೊತೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ಮತ್ತೆ ಮಾಲೂರು, ಕೋಲಾರ, ಶ್ರೀನಿವಾಸಪುರ ಇವತ್ತು ಬೈಕ್ ರ್ಯಾಲಿ ನಡೀತಾ ಇದೆ. ಇವತ್ತು ಮುಳಬಾಗಿಲು ನಗರದಲ್ಲಿ ಅತಿ ಯಶಸ್ವಿಯಾಗಿ ಬೈಕ್ ರ್ಯಾಲಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಬೈಕ್ ರ್ಯಾಲಿ ಮಾಡಿಕೊಟ್ಟಂತಹ ಎಲ್ಲ ಮುಖಂಡರಿಗೆ, ಇಲ್ಲಿನ ಗ್ರಾಮಾಂತರ ಅಧ್ಯಕ್ಷರಾದ ಸುರೇಶ್ ಅವರಿಗೆ ಮತ್ತೆ ನಗರಾಧ್ಯಕ್ಷರಾದ ಅಮರಣ್ಣ ಅವರಿಗೆ ಮತ್ತೆ ಇಲ್ಲಿನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ನಮ್ಮ ಮಾರ್ಗದರ್ಶಕರಾದ ಸೀಗಳ್ಳಿ ಸುಂದಣ್ಣವ್ರಿಗೆ, ಅದೇ ರೀತಿ ನಮ್ಮ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ ಅಣ್ಣನವ್ರಿಗೆ, ಎಲ್ಲ ಯುವ ಮುಖಂಡರಿಗೆ, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ, ಎಲ್ಲ ಮುಳಬಾಗಿಲ ಎಲ್ಲರಿಗೂ ಸಹ ಯುವ ಮೋರ್ಚಾ ಮುಳಬಾಗಿಲು ಗ್ರಾಮಾಂತರ ಅಧ್ಯಕ್ಷರಾದ ಚರಣ್ ಅವರಿಗೆ ಮತ್ತೆ ಎಲ್ಲ ನಗರ ಯುವ ಮೋರ್ಚಾ ತಂಡಕ್ಕೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇವತ್ತು ಯಶಸ್ವಿಯಾಗಿ ಈ ಒಂದು ಬೈಕ್ ರ್ಯಾಲಿ ನಡೆದಿದೆ. ಬಹುಶಃ ಇವತ್ತು ನಾನು ನೋಡ್ದಂಗೆ ಕೋಲಾರ ಜಿಲ್ಲೆನಲ್ಲಿ ಇಷ್ಟು ಯಶಸ್ವಿಯಾಗಿರುವಂಥ ಬೈಕ್ ರ್ಯಾಲಿ ಇದು ಪ್ರಥಮವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒಂದು 100ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಬೈಕ್ ರ್ಯಾಲಿ ಆಗಿದೆ. ನಮ್ಮ ಅಭಿನಣ್ಣವ್ರು ಹೇಳ್ತಾರೆ 300 ಸಂಖ್ಯೆಯಲ್ಲಿ ಆಗಿದೆ ಅಂತ. 300 ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿಗಳಾಗಿದೆ. ಅದೇ ರೀತಿ ಆಟೋಗಳು ಸಹ ಒಂದು 50ಕ್ಕೆ ಮೇಲ್ಪಟ್ಟು ಆಟೋಗಳು ಸಹ ಬಂದಿದೆ. ಎಲ್ಲ ಬೈಕ್ ರ್ಯಾಲಿ ಬಂದಂಥ ಎಲ್ಲ ಯುವಕರಿಗೆ ಮತ್ತೆ ಆಟೋ ಚಾಲಕರಿಗೆ ನಾನು ವಂದನೆಗಳು ತಿಳಿಸ್ತಾ, ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಸಹ ವಂದನೆಗಳು ತಿಳಿಸ್ತೀನಿ. ಇದೇ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾನು ಇವತ್ತು ನೆನೆಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಎಲ್ಲರಿಗೂ ವಂದನೆಗಳು ತಿಳಿಸಿ ನಮಸ್ತೆ.